ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಿಮ್ಮೆಲ್ಲರನ್ನು ಶಾಂತಲಾ ವಿತ್ ಸುಶಾಂತ್ ಬ್ಲಾಗ್ಸ್ಗೆ ಸ್ವಾಗತ ಮಾಡ್ತಾ, ಸಂಗೀತ ಯಾರಿಗೆ ಇಷ್ಟ ಆಗಲ್ಲ? ಪ್ರತಿಯೊಬ್ಬರು ಸಂಗೀತವನ್ನು ಕೇಳಿಸ್ಕೊಳ್ಳೋಕ್ಕೆ ಅಥವಾ ಸಂಗೀತವನ್ನು ಹಾಡೋಕ್ಕೆ ಇಷ್ಟಪಡ್ತಾರೆ. ಎಷ್ಟೇ ನಿಮಗೆ ಮನಸ್ಸು ಗೊಂದಲದಲ್ಲಿರಲಿ ಅಥವಾ ನೋವಲ್ಲಿರಲಿ, ಆ ಸಂಗೀತವನ್ನು ಕೇಳಿದಾಗ ಮನಸ್ಸು ಒಂಥರ ಉಲ್ಲಸಿತವಾಗತ್ತೆ. ಸಂಗೀತವನ್ನು ಒಂದು ಥೆರಪಿಯಾಗಿ ಉಪಯೋಗಿಸ್ತಾರೆ. ನಮ್ಮ ವಿಶೇಷಚೇತನ ಮಕ್ಕಳ ಶಾಲೆಗಳಲ್ಲಂತೂ ಮ್ಯೂಸಿಕ್ ಥೆರಪಿ ಅಂತಲೇ ಮಾಡ್ತಾರೆ. ಅದೊಂದು ದಿವ್ಯ ಔಷಧ. ಅದರಲ್ಲೂ ನಮ್ಮ ಈ ಥರದ ಮಕ್ಕಳು ಸಂಗೀತವನ್ನು ಯಾವಾಗಲೂ ತುಂಬ ಇಷ್ಟಪಡ್ತಿರ್ತಾರೆ. ನಮ್ಮ ಸುಶಾಂತು ಮೊದಲಿಂದ ಸ್ವಲ್ಪ ಸಂಗೀತದ ಹುಚ್ಚು ಅವನಿಗೆ. ಅವನ ಹತ್ರ ಮ್ಯೂಸಿಕ್ ಸಿಸ್ಟಮ್ಗಳೆಲ್ಲ ಇರ್ತಾ ಇತ್ತು. ಅವನು ಹಾಡನ್ನು ಕೇಳಿಸ್ಕೊಂಡು ತುಂಬ ಸಮಯ ಕಳೀತಾ ಇದ್ದ. ಅವನಲ್ಲಿ ಒಂದು ವಿಶೇಷ ಅಂದರೆ, ಎಷ್ಟು ಹಳೆಯ ಹಾಡುಗಳು, ನಾವು ಕೇಳೇ ಇರದಂತಹ ಹಾಡುಗಳು, 50s 60s ಬಂದಿರುವಂತಹ ಹಿಂದಿ ಹಾಡುಗಳು ಅವನಿಗೆ ಬರುತ್ತೆ. ಅದು ಹೇಗೆ ಬರುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ಅದೇ ನಾವು ಡಾಕ್ಟರ್ ಹತ್ರ ಹೇಳ್ತಾ ಇದ್ವಿ, ಅದು ಹೇಗೆ ಬರುತ್ತೆ ಅವರಿಗೆ? ನಾವೆಲ್ಲ ಅಷ್ಟು ಹಿಂದಿ ಹಾಡುಗಳನ್ನು ಕೇಳಿ ಬೆಳೆದಿಲ್ಲ, ಅಥವಾ ದೂರದರ್ಶನ ಇದೆಲ್ಲ ನಾವು ಜಾಸ್ತಿ ನೋಡಿಲ್ಲ. ಹೇಗೆ ಅವನಿಗೆ ಅಷ್ಟು ಬರುತ್ತೆ ಅಂದರೆ, ಅವರು ಅದೇ ಹೇಳ್ತಾರೆ, ಅದು ಹೇಗೆ ಅನ್ನೋದೇ ಗೊತ್ತಾಗಲ್ಲ, ಅವರ ತಲೆ ಒಳಗಡೆ ಎಲ್ಲ ತುಂಬಿರತ್ತೆ ಅಂತ. ಅದು ನಮಗೂ ಒಂದೊಂದ್ಸಲ ತುಂಬ ವಿಶೇಷ ಅನಿಸುತ್ತೆ. ಎಷ್ಟು ಹಿಂದೆ ಕಿಶೋರ್ ಕುಮಾರ್ ಅವರೆಲ್ಲ ಹಾಡಿರೋ ಹಾಡುಗಳು, ಮುಖೇಶ್, ಅದು ಎಲ್ಲ ಹಾಡುಗಳು ಅವನಿಗೆ ಗೊತ್ತು. ಅದು ಹೇಗೆ ಗೊತ್ತು ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ಬಟ್ ಅದೇ ಈ ಥರ ಮಕ್ಕಳನ್ನ ಎಂಗೇಜ್ ಆಗಿಡೋಕ್ಕೆ ಏನಾದರೂ ಒಂದು ಬೇಕೇ ಬೇಕಾಗಿರುತ್ತೆ. ಸಂಗೀತ ಕೇಳೋದು ಒಂದು ಆಸಕ್ತಿ ಅವರಿಗೆ. ಹಾಗೆ ಅವರ ನಾಲೆಜನ್ನು ಇಂಪ್ರೂವ್ ಮಾಡೋಕ್ಕೆ ನಾವು ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ತಾ ಇರಬೇಕಾಗತ್ತೆ. ಅವನು ತುಂಬ ಸಣ್ಣವನಿರುವಾಗ, ಅಂದರೆ ಒಂದು 7-8 ವರ್ಷದವನಿರುವಾಗ ಮಾಡ್ತಾ ಇದ್ದ. ಅದನ್ನು ಅವನು ಮರೆಯಲ್ವಲ್ಲ. ಒಂದ್ಸಲ ಅವನಿಗೆ ಗೊತ್ತಾಯಿತು ಅಂದರೆ ಅವನು ಮರೆಯಲ್ಲ. ಹಾಗಾಗಿ ಕ್ಲಾಸಿಫಿಕೇಷನ್ ಅಂದರೆ ಏನು ಹೇಳೋದು, ನಿಮಗೆ ಯಾವುದೇ ಒಂದು ವಸ್ತು ಹೇಳಿದಾಗ, ಈಗ ನೀವು ಪಿಂಕ್ ಅಂತ ಹೇಳಿದ್ರೆ ಅವನದನ್ನು ಕಲರ್ ಅಂತ ಹೇಳ್ತಾನೆ. ಆಮೇಲೆ ಒಂದು ತರಕಾರಿ ಹೆಸರು ಹೇಳಿದರೆ ಅದು ವೆಜಿಟೇಬಲ್ ಅಂತ ಹೇಳ್ತಾನೆ. ಆ ಥರ ಕ್ಲಾಸಿಫಿಕೇಷನ್ಸ್ ಟಕ 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 ಅಂತ ಕೇಳ್ಕೊಂಡು ಹೋದರೆ ಅವನು ಅಷ್ಟೇ ಫಾಸ್ಟಾಗಿ ಹೇಳ್ತಾನೆ. ಅವನು ಚಿಕ್ಕವನಿರುವಾಗ ತುಂಬ ಖುಷಿ ಪಡೋನು. ಅದನ್ನು ನಾನು ಕೇಳಿದಾಗ ಅವನಿಗೆ ಹೇಳಿದ್ರೆ ಅವನಿಗೆ ಅದೇನೋ ಖುಷಿ. ಅದನ್ನು ಸುಮ್ಮನೆ ಅವನ ಮುಂದೆ ಕೇಳ್ತಾ ಇದ್ದೀನಿ. ಇವತ್ತು ನೋಡೋಣ, ಆಮೇಲೆ ಈ ಮ್ಯೂಸಿಕ್ ಬಗ್ಗೆ ಮಾತಾಡ್ತೀನಿ. ಸುಶಾಂತ್, ನೀನು ಯಾವುದ್ರ ಮೇಲೆ ಕೂತ್ಕೊಂಡಿದ್ಯಾ? ಇದೇನಿದು? ಸೋಫಾ ಇಸ್ ಎ ಫರ್ನಿಚರ್. ಕರೆಕ್ಟ್. ಆಪಲ್ ಇಸ್ ಎ ಫ್ರೂಟ್. ಟ್ರೈನ್ ಇಸ್ ಎ ವೆಹಿಕಲ್. ಆಮೇಲೆ ಹ್ಯಾಂಡ್ ಇಸ್ ಎ ಬಾಡಿ ಪಾರ್ಟ್. ಕರೆಕ್ಟ್. ಆಮೇಲೆ ಆರೆಂಜ್ ಇಸ್ ಎ ಕಲರ್. ಟಿವಿ ಇಸ್ ಎ ಟೆಲಿವಿಷನ್ ಇಸ್ ಎ ನಿಧಾನಕ್ಕೆ ಹೇಳು. ಎಲೆಕ್ಟ್ರಾನಿಕ್ ಐಟಮ್. ಕರೆಕ್ಟ್. ಕೀಬೋರ್ಡ್ ಇಸ್ ಎ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಕರೆಕ್ಟ್. ಆಮೇಲೆ ಪೀಕಾಕ್ ಇಸ್ ಎ ಪೀಕಾಕ್ ಇಸ್ ಎ ಬರ್ಡ್. ಕರೆಕ್ಟ್. ಆಮೇಲೆ ಇನ್ನೇನು? ಐಸ್ ಕಣ್ಣು. ಐ ಇಸ್ ಎ ಕಣ್ಣು. ಏನು? ಐ ಇಸ್ ಎ ಬಾಡಿ ಪಾರ್ಟ್. ಆಮೇಲೆ ಬೀನ್ಸ್ ಇಸ್ ಎ ವೆಜಿಟೇಬಲ್. ಬೈಕ್ ಇಸ್ ಎ ವೆಹಿಕಲ್. ಡೈನಿಂಗ್ ಟೇಬಲ್ ಇಸ್ ಎ ಫರ್ನಿಚರ್. ಕರೆಕ್ಟ್. ಫ್ಯಾನ್ ಇಸ್ ಎ ಎಲೆಕ್ಟ್ರಾನಿಕ್ ಐಟಮ್. 10 ಇಸ್ ಎ ನಂಬರ್. ಜನವರಿ ಇಸ್ ಎ ಮಂತ್ ಆಫ್ ದ ಇಯರ್. ಕರೆಕ್ಟ್. ವೆರಿ ಗುಡ್. ಫ್ರೈಡೇ ಇಸ್ ಎ ಡೇ ಆಫ್ ದ ವೀಕ್. ಕರೆಕ್ಟ್. ವೆರಿ ಗುಡ್. ಈ ಥರ ಅವರನ್ನು ಎಂಗೇಜ್ ಆಗಿಡೋಕ್ಕೆ ಕ್ಲಾಸಿಫಿಕೇಷನ್. ನೀವು ಅದನ್ನು ಏನು ಕೇಳಿದ್ರು, ಯಾವುದನ್ನು ಬೇಕಾದರೂ ಕೇಳ್ಬೋದು. ಡಿಶಸ್ ಕೇಳ್ಬೋದು, ಫುಡ್ ಐಟಮ್ ಅಂತ, ಆ ಥರ ಗ್ರಾಸರೀಸ್ ಅಂತ, ನೀವು ಯಾವ ರೀತಿಯಲ್ಲೂ ಕೇಳ್ಬೋದು. ಅವರು ಚಕಚಕ ಅಂತ ಹೇಳ್ಕೊಂಡು ಹೋಗ್ತಾರೆ. ಹಾಗೆ ಈ ಮ್ಯೂಸಿಕ್ ಥೆರಪಿ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಮ್ಯೂಸಿಕ್ ಥೆರಪಿ ಸ್ಪೆಷಲ್ ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಒಂದು ಮನಸ್ಸಿಗೆ ಸಮಾಧಾನ ನೀಡುವಂತಹ ಒಂದು ಥೆರಪಿ. ಆ ಸಂಗೀತದಿಂದ ಎಷ್ಟೋ ಒಂದು ಕಾಯಿಲೆಗಳು ಏನು ಹೇಳೋದು ಕಡಿಮೆ ಮಾಡಿಸ್ಕೋಬೋದು. ಹಾಗೆ ದನಗಳಿಗೂ ಸಂಗೀತ ಕೇಳಿಸ್ತಾರಂತೆ. ದನಗಳನ್ನು ಸಾಕಿರ್ತಾರಲ್ಲ, ಕೊಟ್ಟಿಗೆ ಅಂತೀವಿ ನಾವು, ಅಲ್ಲೂ ಮ್ಯೂಸಿಕನ್ನು ದನಕ್ಕೆ, ಅಂದರೆ ನಿಮಗೆ ಓಂಕಾರ ಆಗಿರ್ಬೋದು ಅಥವಾ ಇನ್ಸ್ಟ್ರೂಮೆಂಟಲ್ ಸಂಗೀತವನ್ನು ಕೇಳಿಸ್ತಾರಂತೆ. ಅದರಿಂದ ದನ ಹಾಲು ಚೆನ್ನಾಗಿ ಕೊಡುತ್ತಂತೆ, ಕಾಮ್ ಆಗುತ್ತೆ, ಮನಸ್ಸು ಎಲ್ಲನೂ ಆಗುತ್ತೆ. ಹಾಗೆ ನಮ್ಮ ವಿಶೇಷಚೇತನ ಮಕ್ಕಳಲ್ಲೂ ಅದು ಸಂಗೀತ ಒಂದು ಥೆರಪಿ ಥರ ಯೂಸ್ ಮಾಡ್ತಾರೆ. ಅವರನ್ನು ಕೇಳೋಣ. ಅವನಿಗೆ ತುಂಬ ಆ್ಯಕ್ಟರ್ಸು, ಹೀರೋಗಳು, ಹೀರೋಯಿನ್ಸ್ಗಳು
ಎಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಇವತ್ತು ಅಷ್ಟು ಮೂಡ್ ಅಷ್ಟು ಚೆನ್ನಾಗಿಲ್ಲ. ನೋಡೋಣ ಎಷ್ಟು ಹೇಳ್ತಾನೆ ಅಷ್ಟು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸುಶಾಂತ್, ಹಿಂದೆ ಕಿಶೋರ್ ಕುಮಾರ್ ಹಾಡಿರೋ ಯಾವುದಾದ್ರು ಒಂದು ಹಾಡು ಹೇಳು. ಕಿಶೋರ್ ಕುಮಾರ್ ಹಾಡಿರೋ ಹಾಡು. नजराना ये सब किसी को प्यार का ए दीवाना ना नजराना ना हपुरा आना ऐ कई सम इंतजार का. ಗುಡ್ ಬಾಯ್. ಯಾರು ಹಾಡಿದ್ದು? किशोर कुमार. ಆಮೇಲೆ ಇದು ಯಾರು? राशिस खन्ना. ಇದು ಯಾರು? राशिस खन्ना. ಯಾರಿದು? राशिस खन्ना. ರಾಜೇಶ್ ಖನ್ನಾ. ರಾಜೇಶ್ ಖನ್ನಾ ಆಕ್ಟ್ ಮಾಡಿರೋ ಯಾವ ಹಾಡು ಬರುತ್ತೆ ನಿಂಗೆ? ಕುಂಕುನ ಕಲಿ 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 ಕಲಿ. ಸರಿ, ನನಗೆ ಗೊತ್ತಿಲ್ಲ ಹಾಡುಗಳು. ಅವ್ನು ಹೇಳಿರೋದು ಎಷ್ಟು ಕರೆಕ್ಟ್ ಇದೆ ಅನ್ನೋದು ನನಗೆ ಗೊತ್ತಿಲ್ಲ, ನನಗೆ ಆ ಹಾಡುಗಳು ಬರಲ್ಲ. ಹಾಗಾಗಿ ಇಲ್ಲಿ ಇದು ಕೇಳ್ತಾ ಇದ್ದೀನಿ ನಾನು. ಯಾರು ನೋಡಿ, ಇದನ್ನು ಕೇಳಿಸ್ತಾ ಇದ್ದೀನಿ ಯಾರು ಅಂತ. ಇದು ಯಾರು ಸುಶಾಂತ್? ವಿಷ್ಣುವರ್ಧನ. ವಿಷ್ಣುವರ್ಧನ್, ಕರೆಕ್ಟ್. ವಿಷ್ಣುವರ್ಧನ್ ಹಾಡಿರೋ ಆಕ್ಟ್ ಮಾಡಿರೋ ಒಂದು ಹಾಡು ಹೇಳಿ ಯಾವುದಾದ್ರು. ವಿಷ್ಣುವರ್ಧನ್ ಆಕ್ಟ್ ಮಾಡಿರೋ ಮನೆಯ ದಿನವೂ ನಿನಗೂ ಸಹಿತವೇ ಬೆಳಕಿಂದ ಬೀದಿ ಕಲಕು ಸಾಧ್ಯವೇ. ವೆರಿ ಗುಡ್ ಕಂದ, ವೆರಿ ಗುಡ್. ಆಮೇಲೆ ಸುಶಾಂತ್ ಫೇವರೇಟ್ ಆಕ್ಟರ್ ಯಾರು? ಇದ್ಯಾರು? ಅಮೀರ್ ಖಾನ್. ಇದ್ಯಾರು? ಅಮೀರ್ ಖಾನ್. ಅಮೀರ್ ಖಾನ್. ಅಮೀರ್ ಖಾನ್ ಆಕ್ಟ್ ಮಾಡಿರೋ ಫಿಲ್ಮ್ ಇದೆ ಯಾವುದಾದ್ರು ಒಂದು ಹಾಡು ಹೇಳು. ಬಂಪರ್ ಪೂಲೆ ಮಸ್ತಿ ಇಟ್ಟು ಪೂಲೆ ಬಂಪರ್ ಪೂಲೆ ಮಸ್ತಿ ಇದ್ದು ರಿಖಿ ಬಂಪರ್ ಪೂಲೆ ಮಸ್ತಿ ಪೂಲೆ. ಯಾವ ಫಿಲ್ಮ್ ಇದಿದು? ಯಾವ ಫಿಲ್ಮ್ ಅಮೀರ್ ಖಾನ್ ಆಕ್ಟ್ ಮಾಡಿರೋ ಫಿಲ್ಮ್? ತಾರೆ ಜಮೀನ್ ಪರ. ವೆರಿ ಗುಡ್ ಕಂದ. ಸುಶಾಂತ್ ಹೋಗಿದಾನಲ್ಲ ಫಿಲ್ಮ್ಗೆ. ಇದ್ಯಾರು ಸುಶಾಂತ್? ರಮೇಶ್ ಅರವಿಂದ್. ರಮೇಶ್ ಅರವಿಂದ್. ಸುಶಾಂತ್ ಸ್ಕೂಲಿಗೆ ಮೊದಲು ಬಂದಿದ್ರಲ್ಲ ರಮೇಶ್ ಅರವಿಂದ್. ಸುಶಾಂತ್ ಫೋಟೋ ಎಲ್ಲ ಇದೆ ರಮೇಶ್ ಅರವಿಂದ್ ಜೊತೆಲಿ. ರಮೇಶ್ ಅರವಿಂದ್ ಆಕ್ಟ್ ಮಾಡಿರೋ ಒಂದು ಹಾಡು ಹೇಳಿ ಯಾವುದಾದ್ರು ಹಾಡು. ಸಿಕ್ಕಲು ಮಲ್ಲಿಕೆ ಮುಗಿಲ ಮಲ್ಲಿಕೆ ನೀ ಅಂತ ತಿಂದ ಅಂತ ಮೋಯವೇ. ಇನ್ನೊಂದು ಹಾಡು ಯಾವುದಾದ್ರು ರಮೇಶ್ ಆಕ್ಟ್ ಮಾಡಿರೋ ಇನ್ನೊಂದು ಹಾಡು ಯಾವುದಾದ್ರು. ಪಟ ಪಟ ನೋಡು ಖಾಲಿ ಪಟ 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 ನೋಡು ಖಾಲಿ ಪಟ ಇದು ಹಕ್ಕಿ ಖಿಲ್ಲ ಆದಿ ಹಾದಿ ತೈಲ ಇದು ಕೋದಿ ಒನ ಮುಂದೆ ಸುಂಬ ದಿಸ ಪಾರ ಮುಳ್ಕೋದಿ ಎಲ್ಲ ಪದ ಪದ ನೋಡು ಖಾಲಿ ಪದ 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 ನೋಡು ಖಾಲಿ ಪದ. ವೆರಿ ಗುಡ್ ಚಿನ್ನಿ, ಗುಡ್ ಬಾಯ್. ಆಮೇಲೆ ಸುಶಾಂತ್ಗೆ ಗೊತ್ತಿದ್ಯಾರು? ಶಾರುಖ್ ಖಾನ್. ಯಾರಿದು? ಶಾರುಖ್ ಖಾನ್. ಶಾರುಖ್ ಖಾನ್, ಕರೆಕ್ಟ್. ಶಾರುಖ್ ಖಾನ್ ಆಕ್ಟ್ ಮಾಡಿರೋದು ಯಾವ್ದು ಹಾಡು ಬರುತ್ತೆ ಸುಶಾಂತ್ಗೆ? क्या करो भाई कुछ कुछ होता है क्या करो भाई कुछ कुछ होता है तुम पास आए यूं मुस्कुराए तुमने नशा नहीं किया सपने बिकारे. ವೆರಿ ಗುಡ್ ಕಂದ, ಜಾಣ ಮರಿ ಅವನು. ಇದ್ಯಾರು ಮರಿ? माधुरी दीक्षित. ಯಾರು? माधुरी दीक्षित. ಮಾಧುರಿ ದೀಕ್ಷಿತ್, ಕರೆಕ್ಟ್. ಮಾಧುರಿ ದೀಕ್ಷಿತ್ ಆಕ್ಟ್ ಮಾಡಿರೋ ಯಾವ ಹಾಡು ಬರುತ್ತೆ ನಿಂಗೆ? ಅವಳು ಆಕ್ಟ್ ಮಾಡಿರೋ ಫಿಲ್ಮ್ ಯಾವ್ದಾದ್ರು ಒಂದು ಹಾಡು ಹೇಳು. तक तक करने लगा ओ मेरा सिरा करने लगा सैया पैया तोड़ना कश्ती कत्ती पैयो सैया सैया पैया तोड़ना कत्ती तोड़ना. ओहो ವೆರಿ ಗುಡ್, ಗುಡ್ ಬಾಯ್. ಯಾರಮ್ಮ? देवानंद. ದೇವಾನಂದ್, ಕರೆಕ್ಟ್. ದೇವಾನಂದ್. ದೇವಾನಂದ್ ಆಕ್ಟ್ ಮಾಡಿರೋದು फूलों से मुझसे लिखी कलम से इसको रूस पा दे से बताओ किस किस तरह से पल पल मुझे में सदा दे तेरे रे सुना तेरी बसोया तेरी यादों में साका तेरे हयालों में उल्सान में से माला विदाप का ओ पादल बिजली संतन पाने श्रेषा अपना प्यार. ವೆರಿ ಗುಡ್ ಕಂದ, ವೆರಿ ಗುಡ್. ಇದ್ಯಾರಮ್ಮ? ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್, ಕರೆಕ್ಟ್. ಪುನೀತ್ ರಾಜ್ಕುಮಾರ್ ಆಕ್ಟ್ ಮಾಡಿರೋದು ಒಂದು ಹಾಡು ಹೇಳಿ ಯಾವ್ದಾದ್ರು. ಮಂದಪನ್ನಾದಿ ಈ ನಿನ್ನ ಈ
ಪ್ರೀತಿ ಆಕಾಶ ಭೂಮಿ ಎತ್ತರ. ವೆರಿ ಗುಡ್ ಚಿನ್ನಿ, ವೆರಿ ಗುಡ್. ಸುಶಾಂತಿಗೆಲ್ಲ ಗೊತ್ತಲ್ಲ. ಎಷ್ಟು ಇದೆಯಾರಮ್ಮ? ಸುದೀಪ್. ಯಾರು? ಉಸಿರಿ, ಯಾರು? ಉಸಿರಿ. ಇದ್ಯಾರು? ಸುದೀಪ್. ಸುದೀಪ್, ಕರೆಕ್ಟ್. ಹೇಳಿ ತೋರಿಸಿ, ಯಾವ ಹಾಡು ಹೇಳ್ತಾನೆ? ಉಸಿರಿ ಈ ಉಸಿರ ಕೊಯ್ಲ ಬೇಡ, ಪ್ರೀತಿ ಹೆಸರಲ್ಲಿ ಈ ಹೃದಯ ಕಲ್ಲ ಬೇಡ, ಕಣ್ಣೀರಿಗೆ ಪೇದಿದೆ ಮನಸ್ಸು, ಮೋಮಲ್ಲಿ ಕೈದತೆ ಕನಸು, ಉಸಿರಲಿ ಪ್ರೀತಿಸೋ ಈ ಉಸಿರಲಿ ಪ್ರೀತಿಸೋ. ವೆರಿ ಗುಡ್ ಕಂದ, ವೆರಿ ಗುಡ್. ಇದ್ಯಾರು ನೋಡು, ಇದ್ಯಾರು? ಯಾರಿದು? ಅಮಿತಾಬ್ ಬಚ್ಚನ್. ಅಮಿತಾಬ್ ಬಚ್ಚನ್. ಅಮಿತಾಬ್ ಬಚ್ಚನ್ ಯಾವ ಹಾಡು ಬರುತ್ತೆ ಸುಶಾಂತ್ಗೆ ಆಕ್ಟ್ ಮಾಡಿರೋದು? ಕಸರಾರೆ ಹೇಳು. ಕಸರಾರೆ ಕಸರಾರೆ ತೇರಿ ಕೋವಾ ಕೋವಾ ಕೋವಾ, ಕಸರಾರೆ ಕಸರಾರೆ ತೇರಿ ಕೋವಾ ಕೋವಾ ಕೋವಾ. ವೆರಿ ಗುಡ್ ಕಂದ. ಇದ್ಯಾರಮ್ಮ? ಎಸ್ ಇಲ್ಲ. ಯಾರಿದು? ಎಸ್ ಇಲ್ಲ. MS ಶೀಲಾ. ಸುಶಾಂತ್ಗೆ ತುಂಬ ಇಷ್ಟ MS ಶೀಲಾ. ಅವರ ಕ್ಯಾಸೆಟ್ಟು ಸಿಡಿಗಳು ನಮ್ಮನೇಲಿ ರಾಶಿ ರಾಶಿ. ಅವನು ಚಿಕ್ಕ ಇದ್ದಾಗಿಂದ MS ಶೀಲಾ ಹಾಡನ್ನು ಕೇಳ್ತಾ ಇದ್ದ. ಅದರಲ್ಲಿ ಯಾವ ಹಾಡು ಇಷ್ಟ ನಿಮಗೆ? ಸಕದೋ ದಾರನ ಆದಿಸಿದಲ್ಲಿ ಯಶೋದ. ಜಗದೋದ್ಧಾರನ ನೀನು ಮೊದಲೊಂದ್ಸಲ ಒಂದು ವಿಡಿಯೋದಲ್ಲಿ ಹಾಡಿದ್ದಿ. MS ಶೀಲಾದಾದ್ರೂ ಬೇರೆ ಒಂದು ಹಾಡು ಹೇಳಿ ತೋರಿಸು ಜಾಣ. ಗುಡ್ ಬಾಯ್ ಅಂತಾರೆ, ಹೇಳು. ನಕಿಯೋ ಪದೋತಿದ್ದಿ ಏನಕಿ ನಕಿಯೋ ಪದೋತಿದ್ದಿ, ನಕಿಯೋ ಪದೋತಿದ್ದೆ ಏನಕಿ ನಕಿಯೋ ಪದೋತಿದ್ದೆ, ಸಕದುಲಿಯುವ ಮನಸ್ಸರಿಲ್ಲ ಹಗನ ಮಾಧೋತ್ತ ಕಂದು, ನಕಿಯೋ ಪದೋತಿದ್ದೆ ಏನಕಿ ನಕಿಯೋ ಪದೋತಿದ್ದೆ. ವೆರಿ ಗುಡ್ ಚಿನ್ನಿ. ಆಮೇಲೆ ಸುಶಾಂತ್ಗೆ ಅಮ್ಮ ಹಾಡೋ ಹಾಡುಗಳಲ್ಲಿ ಯಾವ ಹಾಡು ಇಷ್ಟ? ಅಮ್ಮ ಅಲ್ಲ, ಅಮ್ಮ ಹಾಡೋ ಹಾಡುಗಳಲ್ಲಿ ಯಾವ ಹಾಡು ಇಷ್ಟ? ಶ್ರೀ ಕನನಾಥ ಸಿಂಧಿ ವಾಹನ ಕರುಣ ಸಾಗರ ಕರಿವದನ, ಲಂಪೋದರ ಗೋಮೆಕ್ಕರ ಅಂಬಾಸುಧ ಅಮರ ವಿನೋದ ಲಂಪೋದರ ಗೋಮೆಕ್ಕರ. ವೆರಿ ಗುಡ್, ವೆರಿ ಗುಡ್ ಕಂದ. ಇದೇ ರೀತಿ ಒಂದು ಅಂದರೆ ಅವರ ಆಸಕ್ತಿ, ಸಂಗೀತದ ಮೇಲಿರುವ ಆಸಕ್ತಿ, ನಾವು ಸಾಧ್ಯವಾದಷ್ಟು ಅದನ್ನು ಪೋಷಿಸ್ತಾ ಬರಬೇಕು. ಹಾಗೆ ಯಾವ ವಿಷಯದಲ್ಲಿ ಅವರಿಗೆ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಅದನ್ನು ಬೆಳೆಸೋಕ್ಕೆ ಇದೆಲ್ಲ ಒಂದು ಈ ಥರ ಒಂದು ಸಂಗೀತ ಇರ್ಬೋದು ಅಥವಾ ಯಾವುದೇ ಒಂದು ಆ್ಯಕ್ಟಿವಿಟಿ ಅವರು ಅದರಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ನಾವು ಸಹಾಯ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಅವ್ರಿಗದು ಇಂಟ್ರೆಸ್ಟ್ ಇದ್ರೂ ಅವರನ್ನು ನಾವು ಎಂಗೇಜ್ ಆಗಿ ಇಟ್ಕೊಳ್ಳೋದು ಅಥವಾ ಅವರನ್ನು ನಾವು ಇದನ್ನು ಮಾಡು ಅಥವಾ ಇದನ್ನು ನೋಡು ಅಥವಾ ಇದನ್ನು ಹೇಳು ಅಂತ ನಾವು ಹೇಳಿಲ್ಲ ಅಂದರೆ ಅವರು ಅದನ್ನು ಮಾಡಲ್ಲ. ನಮ್ಮ ಆಟಿಸಮ್ ಮಕ್ಕಳು ಯಾವಾಗಲೂ ಹಾಗೇನೆ. ನೀವು ಎಲ್ಲ ಯೂಟ್ಯೂಬ್ಗಳಲ್ಲಿ ನೋಡಿರ್ಬೋದು, ಆ ಅಪ್ಪ ಅಮ್ಮ ಪಡ್ತಿರೋ ಕಷ್ಟಗಳು, ಆ ಮಕ್ಕಳನ್ನು ಹಿಡಿಯೋಕ್ಕಾಗಲ್ಲ, ಆ ತರಹದ ವಿಡಿಯೋಗಳು ಒಂದಲ್ಲ ಎರಡಲ್ಲ ಸಾವಿರಾರು ವಿಡಿಯೋಗಳಿದೆ, ಸಾವಿರಾರು ಚಾನೆಲ್ಗಳಿದೆ. ಅದನ್ನು ನೋಡಿದಾಗ ಗೊತ್ತಾಗತ್ತೆ ಆಟಿಸಮ್ ಅಂದರೆ ಅದೆಷ್ಟು ಕಷ್ಟ ಇದೆ. ಆಟಿಸಮ್ ಮಕ್ಕಳನ್ನು ಒಂದು ಲೆವೆಲ್ಗೆ ತರೋದಕ್ಕೆ ಎಷ್ಟು ಕಷ್ಟಪಡಬೇಕು ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ನಾನು ಅವನ ಹತ್ರ ಇರುವ ಆ ಟ್ಯಾಲೆಂಟನ್ನು ಉಪಯೋಗಿಸೋಕ್ಕಾಗಲ್ಲ. ಯಾಕಂದರೆ ಇತ್ತೀಚೆಗೆ ಅವನ ಮೂಡೇ ಸರಿ ಇರಲ್ಲ, ಅಷ್ಟು ಮೂಡ್ ಸ್ವಿಂಗ್ ಆಗ್ತಿರತ್ತೆ. ಹಾಗಾಗಿ ಅದನ್ನು ಉಪಯೋಗಿಸ್ಕೊಳ್ಳೋದು ಕಷ್ಟ. ಅದನ್ನು ನಿಮಗೂ ತೋರಿಸೋಣ. ಸಂಗೀತ ಅನ್ನೋದು ಯಾರಿಗಿಷ್ಟ ಆಗಲ್ಲ ಹೇಳಿ? ಇನ್ಸ್ಟ್ರೂಮೆಂಟಲ್ ಆಗಿರ್ಬೋದು, ಈ ಥರ ಮಕ್ಕಳಿಗೆ ಇನ್ಸ್ಟ್ರೂಮೆಂಟಲ್ ಸಂಗೀತ ಅಂದರೆ ಈ ಮ್ಯೂಸಿಕ್ಕನ್ನು ನಾವು ಪ್ಲೇ ಮಾಡೋದು ಮನೆಯಲ್ಲಿ, ಅದನ್ನು ಮಾಡ್ತಾ ಇರೋದ್ರಿಂದ ಅವರ ಮನಸ್ಸು ಶಾಂತ ಆಗುತ್ತೆ ಅಂತಾರೆ. ಕೊನೆಗೆ ಏನೂ ಇಲ್ಲ ಅಂದರೆ ಓಂಕಾರ ಅಥವಾ ಬರೇ ಒಂದು ಶ್ರುತಿ, ಯಾವುದೋ ಒಂದು ಶ್ರುತಿಯನ್ನು ಆನ್ ಮಾಡಿ ಇಡಬೇಕು ಶ್ರುತಿ ಬಾಕ್ಸಲ್ಲಿ, ಅದೇ ಅವರನ್ನು ಕಾಮ್ ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಸುಶಾಂತ್ ಅದನ್ನೆಲ್ಲ ಕೇಳಲ್ಲ. ನಾವು ಆನ್ ಮಾಡಿಟ್ರೆ ಅವ್ನು ಆಫ್ ಮಾಡ್ತಾನೆ. ಅವನಿಗೆ ಬೇಕಾಗಿರೋದೇ ಅವ್ನು ಹಾಕ್ಕೊಳ್ಳೋದು, ಅವನಿಗೆ ಬೇಕಾಗಿರೋ ಹಾಡುಗಳನ್ನು ಅವನು ಹಾಕ್ಕೊಂಡು ಕೇಳಿಕೊಂಡು ಖುಷಿ ಪಡ್ತಾ ಇರ್ತಾನೆ. ಈಗ ಬೇಕಾದಷ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂದರೆ ಹಾಡುಗಳನ್ನು ಕೇಳೋಕ್ಕೆ ಅವನ ಹತ್ರ ಕ್ಯಾರವಾನ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ರೇಡಿಯೋ ಇದೆ, ಎಲ್ಲನೂ ಇದೆ. ಆದರೆ ಹಿಂದೆ ಅದಿರಲಿಲ್ಲ, ಆದರೂ ಅವನು ಹೇಳ್ತಿದ್ದ. ಅದನ್ನೆಲ್ಲ ನಿಮಗೂ ತೋರಿಸೋಣ, ಅದ್ರ ಬಗ್ಗೆ ನಿಮಗೂ ಒಂದು ಗೊತ್ತಾಗತ್ತೆ ಅಂತ ನಾನು ಈ ವಿಡಿಯೋ ಮಾಡಿರೋದು. ಈ ಥರ ವಿಶೇಷಚೇತನ ಮಕ್ಕಳ ತಂದೆ ತಾಯಿಗಳು ಅಷ್ಟೇ, ಅವರ ಯಾವುದಾದ್ರೂ ಒಂದು ಆಸಕ್ತಿಯನ್ನು ಸ್ವಲ್ಪ ಉತ್ತೇಜನ ನೀಡಿ ಅವರನ್ನು ಸಾಧ್ಯ ಆದಷ್ಟು
ಎಷ್ಟಾಗತ್ತೆ ಅಷ್ಟು ನಾವು ಪೂರ್ತಿ ಅವರನ್ನು ನಾರ್ಮಲ್ ಮಾಡ್ತೀನಿ ಅಥವಾ ಅವರನ್ನು ಇಷ್ಟು ಇಂಪ್ರೂವ್ ಮಾಡಿ ಅವರನ್ನು ನಂಬರ್ 1 ಮಾಡ್ತೀನಿ, ಅದೆಲ್ಲ ಆಗದೇ ಇರುವಂತಹ ಮಾತಾದ್ರೂ ನಮ್ಮ ಪ್ರಯತ್ನ ನಿರಂತರವಾಗಿರಬೇಕು. ಯಾವುದೇ ರೀತಿಯಲ್ಲಾಗಿರ್ಬೋದು ಅದನ್ನು ನಿಮ್ಗೆ ಹೇಳೋಣ, ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.